ಇದೇ ಬ್ರಿಗೇಡ್ ಬ್ರಿಗೇಡ್ ಎನ್ ಬ್ರಿಗೇಡ್ ಓಯ್ the second note there. It is ta 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 ta. Very good. Dynamics and metronome, just don't rush it. Otherwise, good. Very good. ಹೋಟೆಲ್ಗೆ ಬಂದಿದ್ದೀವಿ ಯಾಕಂದರೆ ಬಿಕಾಸ್ ಅವ್ನು ಇಲ್ಲಿಂದ ಮತ್ತೆ ಕ್ಲಾಸಸ್ಗೆ ಹೋಗಬೇಕು. ಮನೆಗೆ ಹೋಗಿ ಟಿಫನ್ ತಿನ್ನೋಷ್ಟು ಟೈಮ್ ಇಲ್ಲ. ಅವನ್ನ ಇಲ್ಲಿಂದನೇ ಮತ್ತೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಡೇ ಬಂದು ಸಂಡೇ ಮಾರ್ನಿಂಗು ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಇವತ್ತಿನ ಡೇ ಪೂರ್ತಿ ಹೇಗಿರುತ್ತೆ ಏನಂತ ನನಗೂ ಪ್ಲ್ಯಾನ್ ಇಲ್ಲ, ಅನ್ಪ್ಲಾನೆಡ್. ಸೊ ಇವತ್ತಿನ ಡೇ ವ್ಲಾಗ್ ಶೇರ್ ಮಾಡ್ತೀನಿ. ಇವತ್ತಿನ ಡೇ ರೊಟೀನ್ ಹೇಗಿರುತ್ತೆ ಅಂತ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಟೈಮ್ ಬಂದು 9:10 ಆಗಿದೆ. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಷ್ಟು ಬೆಳಗ್ಗೆನೇ ಎಲ್ಲಿಗೆ ಏನು ಅಂತ ಆದಷ್ಟು ಬೇಗ ನಾನು ಆದರೆ ಶೇರ್ ಮಾಡ್ತೀನಿ. ಬಿಕಾಸ್ ಇವತ್ತಿನ ಡೇ ವ್ಲಾಗ್ ಅರ್ಧದ ಮಟ್ಟಿಗೆ ಇವನ ಕೆಲಸದ ಮೇಲೆ ಹೊರಗೆ ಹೋಗ್ತಿರೋದು. ಸೊ ನೋಡೋಣ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ರೆಡಿ ಚಾನ್? ಹಾಂ, ಎಷ್ಟೇ ರೆಡಿ ಆದರೂ ಆ ಥರ ಸಾಂಗ್ಸ್ ಕೇಳ್ತಾ ಇದ್ರೆ ನಾನು ಅವನು ನಿಂತು ಬಿಡ್ತೀವಿ ಟಿ ವಿ ಮುಂದೆ. ಯಾಕಂದರೆ ಫೇವ್ರೆಟ್ ಸಾಂಗ್ಸ್ ಕೇಳೋದು. ಕ್ಷಣದಿಂದ ನನ್ನುಸಿರು ಉಸಿರಲೇ ಜೀವಿಸು ಇರಲೇ ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ 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 ನನ್ನ ಹೃದಯ ಕೊಲ್ಲಬೇಡ ಪ್ರೀತಿ ಹೆಸರಲಿ ನನ್ನ ಹೃದಯ. ಬ್ರೈಟ್ನೆಸ್ ಸೊ ನಾವೀಗ BL ಹತ್ರ ಇದ್ದೀವಿ. ಹೋಗೋಕ್ಕೆ ಬೇಕು ½ ಅನ್ ಅವರ್ ಅನಿಸುತ್ತೆ ಅಲ್ವಾ? ದಿಸ್ ಇಸ್ BL. ಇದೇ ಬ್ರಿಗೇಡ್ ಬ್ರಿಗೇಡ್ ಎನ್ ಬ್ರಿಗೇಡ್ ಓಯ್ ರೈಟ್ ಲೆಫ್ಟ್ ಬೇರೆನಾ? ಸೊ ಫೈನಲಿ ಬಂದು ಏನು ಹೇಳ್ತಾರೆ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ವೆಯ್ಟ್ ಮಾಡ್ತಾಯಿದ್ವಿ, ಅವರು ಬರಬೇಕು. ಸೊ ಸ್ಟಿಕ್ಸ್ ಸುಪ್ಪಿ ನನ್ನ ಮಗ ಆಗಲೇ ರೆಡಿ ನೋಡಿ. కొత్త స్టిక్స్ తెచ్చేది ಹೊಸ ಸ್ಟಿಕ್ಸ್. 1 ಮಂತ್ ಇನ್ನು ಯೂಸ್ ಮಾಡಿಲ್ಲ, ಇದು 1 ಮಂತ್ ಯೂಸ್ ಮಾಡಿ. ನೀವು 1 ಮಂತಿಗೆ ಈ ಥರ ಈ ಮಟ್ಟಿಗೆ ತರ್ತಾನೆ ಸ್ಟಿಕ್ಸ್ನ. 3 ಡೇಸ್ ಪ್ರಾಕ್ಟೀಸ್. 3 ಡೇಸ್ ಪ್ರಾಕ್ಟೀಸ್ಗೆ. ಗಿರಾ ಗಿರಾ ಗಿರಾ
ನಾವು ಎಲ್ಲಿಗೆ ಬಂದಿದ್ದೀವಿ ಏನಕ್ಕೆ ಅನ್ನೋದು ಹೇಳೋದೇ ಮರೆತೆ. ಏನಂದರೆ ನನ್ನ ಮಗನಿಗೆ ಕ್ಲಾಸಸ್ ಇದೆ. ಸೊ ಅವನು ಮಾಸ್ಟರ್ ಕ್ಲಾಸಸ್ನ ಟ್ರೈನಿಂಗ್ ತೊಗೊಳ್ತಿದ್ದಾನೆ. ಸೊ ಬಿಕಾಸ್ ಅವ್ನು ವೀಕ್ಲಿ ಅವನೇ ಒಬ್ಬನೇ ರಿಟರ್ನ್ ಬರ್ತಾನೆ. ಇವತ್ತು ನಾನು ಬಂದಿದ್ದೀನಿ ಸ್ವಲ್ಪ ಮಾತಾಡೋದಿತ್ತು ಅಂತ. ಸೊ ನೋಡಿ ಏನಪ್ಪ ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಏನೇ ಒಂದು ವಿದ್ಯೆನೇ, ಪ್ರತಿಯೊಂದು ಕಲಿಕೆನೂ ವಿದ್ಯೆನೇ. ನಾವೇನು ಕಲಿತಿದ್ದೀವಿ ಲೆಸನ್ ಪಾಠನ ದಿವಸ ಅಷ್ಟೇ ನಮ್ಮ ಜೀವನದಲ್ಲೂ ಕೂಡ ಒಂದು ಪಾಠನೇ. ಹಾಗೆ ಅದನ್ನು ಕೊನೆ ಇಲ್ವಂತೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಅಪ್ಪನ ಶಾಪ್ ಹತ್ರ ಒಬ್ಬರು ಆಂಟಿ ಇದ್ದರು. ಅವ್ರು ಹೇಳ್ತಿದ್ದು ನಿಜ, 100ಗೆ 100% ನಿಜ ಅನಿಸುತ್ತೆ. ಅವ್ರು ಯಾವಾಗೂ ಅಂತಿದ್ರು, ಇದೇ ಸುಮ್ಮನೆ ಮಾತಾಡೋವಾಗ ಕಾಮನ್ ಆಗಿ ದಾರಿಗೆ ಕೊನೆ ಇಲ್ಲ, ಮಾತಿಗೆ ಕೊನೆ ಇಲ್ಲ, ವಿದ್ಯೆಗೆ ಕೊನೆ ಇಲ್ಲ ಅಂತ. ಅದು 100ಕ್ಕೆ 100 ಪಾಲು ಸತ್ಯನೇ. ವಿದ್ಯೆಗಂತೂ ಕೊನೆಯೇ ಇಲ್ಲ. ಕಲಿತಿದ್ರೆ ನಾವು ಕಲಿಕೆನ ಕಲಿತಾನೇ ಇರ್ಬೋದು, ಅಷ್ಟು ಕಲಿಯೋದಿದೆ, ಆಗೋದಿಲ್ಲ ನಮ್ಮ ಕೈಯಲ್ಲಿ. ಹಾಗೆ ಮಾತಿಗೂ ಕೊನೆ ಇಲ್ಲ, ಮಾತಾಡ್ತಿದ್ರೆ ಮುಗಿಯೋದೇ ಇಲ್ಲ, ಮಾತಾಡ್ತಾನೆ ಇರ್ತೀವಿ ದಿನ ಅಲ್ಲ ವರ್ಷಗಳಗಟ್ಟಲೆ ಆಗಲಿ, ಮಾತಿಗೆ ಕೊನೆ ಇಲ್ಲ. ಹಾಗೆ ದಾರಿಗೆ ಕೊನೆ ಇಲ್ಲ ಅಂತೆ, ಹೋಗ್ತಿದ್ರೆ ದಾರಿ ಸಾಕ್ತಾನೆ ಇರುತ್ತೆ, ದಾರಿ ಸಿಗ್ತಾನೆ ಇರುತ್ತೆ ಅಂತ. ಅದನ್ನು ಉದಾಹರಣೆ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೋಬೇಕು. ದೊಡ್ಡವ್ರು ಹೇಳಿರೋದು ನಿಜ ಅಲ್ವಾ. ನಾನು ಅವಾಗ 7th 8th ನೋಡಿ, ಅಷ್ಟು ಚೆನ್ನಾಗಿ ಆವಾಗ ಆಂಟಿ ಮಾತಾಡಿರೋದು ನನ್ನ ತಲೆಯಲ್ಲಿ ಇದೆ, ನೆನಪಿದೆ. ಮೋಸ್ಟ್ಲಿ ಅವ್ರು ಹೇಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಈಗ. ಹಾಗೆ ಉದಾಹರಣೆ ಅಷ್ಟೇ, ಇವತ್ತಿನ ಒಂದು ಸ್ಮಾಲ್ ನಿಮಗೆ ಉದಾಹರಣೆ ಕೊಡ್ತಾಯಿದ್ದೀನಿ. ಹಂಗಾಗ್ಬಿಟ್ಟು ಅವರು ಎಷ್ಟೇ ಕಲ್ತಿದ್ರು ಏನೋ ಒಂದೊಂದು ಅವ್ರ ಹತ್ರದಿಂದ ತಿಳ್ಕೊಬೋದು. ಕಲಿಯೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಷ್ಟು. ನಾವು ಎಲ್ಲ ಕಲ್ತಿದ್ದೀವಿ ಅನ್ನೋದು ಖಂಡಿತ ಮೂರ್ಖತನ. ಅದು ಆ ಥರ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಹೋಟೆಲ್ಗೆ ಬಂದಿದ್ದೀವಿ. ಯಾಕಂದರೆ ಬಿಕಾಸ್ ಅವ್ನು ಇಲ್ಲಿಂದ ಮತ್ತೆ ಕ್ಲಾಸಸ್ಗೆ ಹೋಗಬೇಕು. ಮನೆಗೆ ಹೋಗಿ ಟಿಫನ್ ತಿನ್ನೋಷ್ಟು ಟೈಮ್ ಇಲ್ಲ. ಅವನ್ನ ಇಲ್ಲಿಂದನೇ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು 12 o'clock ಆಗಿದೆ. ತುಂಬ ಹೊಟ್ಟೆ ಹಶ್ವಾಗ್ತಿದೆ ಇಬ್ರಿಗೂ ಅಂತ ಹೋಟೆಲ್ಗೆ ಬಂದ್ವಿ. ಈ ಹೋಟೆಲಲ್ಲಿ ನಾನು 3rd ಟೈಮ್ ಟೇಸ್ಟ್ ಮಾಡ್ತಿರೋದು. ಮುಂಚೆ ಹಸ್ಬೆಂಡ್ ಜೊತೆ ಲೋಕಲ್ ಫೇಮಸ್ ಹೋಟೆಲ್ಸ್ನ ನಾವೆಲ್ಲ ತಿಂದು ಮುಗಿಸಿದ್ದೀವಿ. ಇಲ್ಲಿ ನನ್ನ ಮಗನ ಕರ್ಕೊಂಡು ಬಂದೆ. ಇಲ್ಲಿ ಕುಷ್ಕ ತುಂಬಾ ಚೆನ್ನಾಗಿರುತ್ತೆ. ಸೊ ಬಂದಾದಮೇಲೆ ಎಲ್ಲ ಆರ್ಡ್ರ್ ಮಾಡಿದ್ಮೇಲೆ ನನ್ನ ಮಗನ ಡೈಲಾಗ್ ಏನಂದರೆ, ಅವನು ಕಬಾಬ್ ಅವನಿಗೇನೆ ಆ್ಯಕ್ಚುಲಿ ನಾನು ಹೇಳಿದ್ದೆ, ಅವನೇ ಆರ್ಡ್ರ್ ಮಾಡಿದ್ದು. ಬಟ್ ಬೇಡ ಅಂತಿದ್ದಾನೆ. ಯಾಕೆ ಅಂದರೆ ಅವನು ಕ್ಲಾಸಿಗೆ ಹೋಗ್ಬೇಕಲ್ವ, ಹಂಗಾಗ್ಬಿಟ್ಟು ನಾನ್ ವೆಜ್ ಮುಟ್ಟೋದಿಲ್ಲ. ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ, ನಾನೇ ತಿನ್ನು. ಸೊ ಟೇಸ್ಟ್ ವೈಸ್ ಬಂದರೆ ಸೊ ತುಂಬಾ ಚೆನ್ನಾಗಿದೆ. ತುಂಬ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ. ಕಬಾಬ್ ಅಂತೂ ಸಖತ್ತಾಗಿದೆ, ಬಿಸಿ ಇದೆ. ಬಿರಿಯಾನಿ ಅಂತೂ ಸೂಪರಾಗಿದೆ, ತುಂಬಾ ಇಷ್ಟ ಆಯಿತು. ಹೋಮ್ಲಿ ಫುಡ್ ಇದ್ದಂಗಿದೆ. ಸೇಮ್ ನಾನು ಮನೇಲಿ ಜೀರಾ ರೈಸಲ್ಲಿ ಹೇಗೆ ಮಾಡ್ತೀನಿ ಅದೇ ಥರ ಇದೆ. ಬಟ್ ತುಂಬ ಚೆನ್ನಾಗಿದೆ, ಅಷ್ಟಾಗಿ ಮಸಾಲಾಸ್ ಇಲ್ಲದೆ ತುಂಬ ಚೆನ್ನಾಗಿದೆ. ಫೈನಲಿ ಮಧ್ಯಾಹ್ನ ಆಗಿದೆ. ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಬಂದಿದ್ದು. ತಗೊಂಡ ಬಂದಿಲ್ಲ ಬ್ರೇಕ್ಫಾಸ್ಟ್, ತಿನ್ಬಿಟ್ಟು ಬಂದ್ಬಿಟ್ಟು. ಸೊ ಅದು ಕೂಡ ನಾನೇನೆ. ನೋಡಿ ನಮ್ಮಮ್ಮ ನನ್ನ ವ್ಲಾಗ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾ. ಸೊ ಮಧ್ಯಾಹ್ನ ಲಂಚಿಗೆ ಅಲ್ಲಿ ಹೋಟೆಲಲ್ಲಿ ತಿನ್ನೋವಾಗನೇ 12:30 ಆಗಿತ್ತಲ್ವ, ಏನು ಬೇಕಾಗಿಲ್ಲ. ಅಮ್ಮ ತಂಗಿ ಜೊತೆಯಲ್ಲಿ ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ. ಫೋನಲ್ಲಿ ಮಾತಾಡ್ತಾ ಬ್ಯುಸಿ ಆಗಿದ್ದಾರೆ. ಹಾಗೆ ಮಧ್ಯಾಹ್ನ ಲಂಚಿಗೆ ಏನು ಮಾಡಿದ್ದಾರೆ ಅಂದರೆ ಫಿಶ್ ಕಬಾಬ್ ತಿಂದು ತುಂಬ ದಿವಸ ಆಯಿತು. ಇದು ದಾಲ್, ಪಪ್ಪು ಕುಷ್ಕ ಇಲ್ಲ. ಅಯ್ಯೋ ಕುಷ್ಕ ಇಲ್ಲ, ಇವನು ಅಂತಾನೆ ಇರ್ತಾನೆ. ತಂದ್ಬಿಡ್ಬೇಕಿತ್ತು. ಹಾಗೆ
ನಮಗ್ ಕುಷ್ಕ ಇಲ್ಲ. ಅಯ್ಯೋ ರಾಮ, ಗೀರೆ ಅಂತ ತೋರಿಸ್ತೀನಿ. ಫಿಶ್ ಕಬಾಬ್. ನಮಗ್ ಕುಷ್ಕ ಇಲ್ಲ. ಅಯ್ಯೋ, ಟೊಮೆಟೊ ದಾಲ್ ಪಪ್ಪು ಆಂಧ್ರ ನಮಗ್ ಕುಷ್ಕ ಇಲ್ಲ. ನಮಗ್ ಕುಷ್ಕ ಇಲ್ಲ. ಈಗ ಇದು ಗೀ ನಮಗ್ ರೈಸ್, ಕುಷ್ಕ ಇಲ್ಲ. ಕೋಕೋನಟ್ ರೈಸು. ನಮಗ್ ಕುಷ್ಕ ಇಲ್ಲ. ಇಲ್ಲ ಕಣೋ, ನಿಮಗ್ ನಿಜವಾಗ್ಲೂ ಕುಷ್ಕ ಇಲ್ಲ, ನಾವೇ ತಿಂದಿದ್ದು. ಕುಷ್ಕ ಜೊತೆ ಕಬಾಬು ತಿಂದ್ವಿ. ಏನ್ ನಮಗ್ ಕಬಾಬು ಇಲ್ಲ. ತಿಂದಿಲ್ಲ ಗೈಸ್, ನಾನು ಅವನಿಗೆ ಸುಳ್ಳು ಹೇಳ್ದೆ. ಕುಷ್ಕ ಜೊತೆ ಕಬಾಬು ತಿಂದೆ. ಕಬಾಬ್ ಇಲ್ಲ. ಏನಿವಾಗ ನಂಗ್ ಕುಷ್ಕ ಇಲ್ಲ, ಕಬಾಬ್ ಇಲ್ಲ. ಸಖತ್ತಾಗಿತ್ತು ಗೈಸ್. ಹೋಟೆಲ್ ಹೆಸರು ಆರ್ ಬಿರಿಯಾನಿ ಏನೋ ಇತ್ತು. ಹೋಟೆಲ್ ಆರ್ ಇತ್ತು ಮಧ್ಯದಲ್ಲಿ. ಆ ಸೈಡ್ ಈ ಸೈಡ್ ಏನೋ ನಾನು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅದು ಮೈನ್ ರೋಡಲ್ಲಿ. ಒಳಗೆ ಹೋದ್ಮೇಲೆ ವಿಡಿಯೋ ಶೂಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನೋಡಿ ಅಮ್ಮ ಕಾಳಿ ಸಿಗ್ತಾ ಇದ್ದಾರೆ ಇದ್ಕಿದ ಬೆಳೆ ಸಾರು ಮಾಡೋಕ್ಕೆ ನಾಳೆಗೆ. 8% ಟೈಮ್ನ ಎಲ್ಲೂ ವೇಸ್ಟ್ ಮಾಡಲ್ಲ. ಬ್ಲೌಸಲ್ಲಿ ಫೋನ್ ಇಟ್ಕೊಂಡು ಕೈಯಲ್ಲಿ ಕಾಳಿ ಸಿಗ್ತಾ ಇರೋದು. ಫೈನಲಿ ಕಾಳೆಲ್ಲನೂ ಕೂಡ ಇಸ್ಕಿದ್ದಾಯಿತು. 1 kg ಕಾಳು, ಇಷ್ಟು ಕಾಳಾಗಿದೆ. ಚೆನ್ನಾಗಿದೆ ಕಾಳು. ನಾಳೆ ಮಂಡೇ ಇದ್ಕಿದ ಬೆಳೆ ಸಾಂಬಾರು ಮಾಡೋದಕ್ಕೆ ಉಂದಿ ಕೂಡ. ಸೊ ಸೀರೀಸ್ನ ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸ್ಟೋರೀಸ್ ತುಂಬಾ ಚೆನ್ನಾಗಿರುತ್ತೆ. ತೆಲುಗು ವೆಬ್ ಸೀರಿ. ನಾನು ಮಿಷಿನ್ ಪೈನೆ ఉంది వెనక ఎలా ನೋಡಿ. ನಾನು ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೆ. ಸಾರಿ, ಫ್ರಿಜ್ಜೇ ಮುಚ್ಕೋತಿಲ್ಲ. ಇದೇ ಫ್ರಿಜ್ಲ ಕೊಡ್ತಾನೆ ಇಲ್ಲ. ಕಾಟ್ ಬಾಕ್ಸ್ ಜಾಗನೇ ಇಲ್ಲೇ. ಏನು ಗೊತ್ತಾ, ಫೈನಲಿ ಫ್ರಿಜ್ಜಲ್ಲಿ ಇಟ್ಟೆ ಕಾಳು. ಬೆಳಗ್ಗೆ ಸಾಂಬಾರು ಮಾಡೋದಲ್ವಾ. ಟ್ರಾವೆಲ್ ಹೋಗಿದ್ನಲ್ಲ ಬೆಳಗ್ಗೆ, ಎಷ್ಟು ದೂರ ಹೋಗಿದ್ದೀನಿ ಸಿಟಿ ಒಳಗಡೆ ಅಂದರೆ 2 days ಬ್ಯಾಕೆ ನಾನು ಗಾಡಿನ ಸರ್ವಿಸಿಂದ ತೊಗೊಂಡು ಬಂದಿದ್ದು. ಎಲ್ಲ ಇಲ್ಲೇ ಬಿಟ್ಟಿದ್ದೀನಿ. ಲೈಸೆನ್ಸು ಏನು ತಗೊಂಡೋಗಿಲ್ಲ. ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿಯಲ್ಲಿ ಇಟ್ಕೊಂಡೇ ಹೋಗಿಲ್ಲ. ಒಂದು ಅರ್ಧ ದಾರಿಗೆ ಹೋದ್ಮೇಲೆ ನೆನಪಾಗ್ತಿದೆ ಗಾಡಿಯಲ್ಲಿ ಏನೂ ಇಲ್ಲ. ಯಾರಾದರೂ ಪೊಲೀಸವ್ರು ಹಿಡಿದ್ರೆ ಏನಪ್ಪ ಗತಿ ಅಂತ. ಸೊ ಹಾಗೂ ಈಗೂ ಸೇಫಾಗಿ ಹೋಗಿ ಬಂದೆ. ಸಂಡೇ ಅಲ್ವಾ, ಬಿಕಾಸ್ ಸಂಡೇ ಟೈಮು ಆಲ್ಮೋಸ್ಟ್ ಕಡಿಮೆ ಇರ್ತಾರೆ ಎಲ್ಲನೂ ಕೂಡ. ಸಿಟಿ ಒಳಗಡೆ ಅಷ್ಟು ಇರೋದಿಲ್ಲ. ಹೈವೇಲಿ ಇರ್ತಾರೇನೋ, ಸಿಟಿ ಒಳಗೆ ಅಷ್ಟೊಂದು ಇರಲಿಲ್ಲ. ನನ್ನ ಲಕ್ಕಿ ಅನಿಸುತ್ತೆ. ಸೊ ಆ ಥರ ಯಾರೂ ತಪ್ಪನ್ನ ಮಾಡಬೇಡಿ, ನಂತರ ಮರಿಬೇಡಿ. ಆ ವೆಹಿಕಲ್ ಹತ್ತಕ್ಕೂ ಮುಂಚೆ ಲೈಸೆನ್ಸ್ ಎಲ್ಲನೂ ಕೂಡ ಗಾಡಿಯಲ್ಲಿ ಇಟ್ಕೊಳ್ಳಿ. ಹೆಲ್ಮೆಟು, ತುಂಬ ಜನ ನನ್ನನ್ನು ಬೈತಾ ಇರ್ತಾರೆ ಹೆಲ್ಮೆಟ್ ಹಾಕಲ್ಲ ಅಂತ. ಸೊ ಈ ನಡುವೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಲೋಕಲ್ ಅಲ್ವಾ, ಅಂದರೆ ನಾವು ಸಿಟಿ ಒಳಗೆ ಇರೋದಲ್ವಾ, ಇಲ್ಲಿ ಹೆಲ್ಮೆಟ್ ಹಾಕ್ತೆ ಹೋಗ್ತೀನಿ. ಸೊ ನೋಡೋಣ. ಇವತ್ತು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಲಕ್ಕಿ, ಸೇಫಾಗಿ ಹೋಗಿ ಬಂದೆ. ಸಂಡೇ ಯಾರಾದರೂ ಸ್ನ್ಯಾಕ್ಸ್ ನೋಡಿ ಈ ಥರದ್ದು. ಅಮ್ಮ ಮನೇಲಿ ರೆಡಿಮೇಡ್ ಚಿಪ್ಸ್ ಇದೆ, ಬಟ್ ಆಲೂಗಡ್ಡೆಯಲ್ಲಿ ಚಿಪ್ಸ್ ಹಾಕಿದ್ವಲ್ಲ ಅವತ್ತು, ಆ ಚಿಪ್ಸ್ನ ಸುಡ್ತಾ ಇದ್ದಾರೆ. ಇದೊಂಥರ ಹಳೇ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ನಮಗೆಲ್ಲ ಮುಂಚೆ ಅವಾಗ ಇದೆ ಚಿಪ್ಸು. ಇವಾಗೆಲ್ಲ ಏನೇನೋ ಬಂದ್ಬಿಟ್ಟಿದೆ. ಸಂಜೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ಡೈಲಿ ಅಮ್ಮ ಇದಾಗಲಿ ಇಲ್ಲಾಂದರೆ ಸಬ್ಬಕ್ಕಿದು, ಸೊಂಡಿಗೆ, ಈ ಥರ ನಮಗೆ ಸ್ನ್ಯಾಕ್ಸ್ ಕೊಡ್ತಿದ್ದು. ಎಲ್ಲ ಇಷ್ಟ. ಇದು ಹೋಮ್ ಮೇಡ್ ಆಲೂಗಡ್ಡೆ ಚಿಪ್ಸು. ಈ ಟೇಸ್ಟು ಡಿಫ್ರೆಂಟ್ ಟೇಸ್ಟು. ಹಾಗೆ ನೋಡಿ, ನಾನು ಬಂದು ಮಾಲ್ಟ್ಗೆ ಪುಡಿ, ಇದು ಬಂದು ಮಾಲ್ಟ್ ಪುಡಿ. ಎಷ್ಟು ಘಮ ಘಮ ಅಂತಿದೆ ಅಂದರೆ, ಬಟ್ ನಾನು ಮಾಡಿರೋದಲ್ಲ ಇದು. ಮಾಲ್ಟ್ ಪುಡಿ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಆಂಟಿ ಊರಿಂದ ಮೊನ್ನೆ ನಮ್ಮ ಆಂಟಿ ಬಂದಿದ್ರು, ವಿಜಯಪುರದಿಂದ ನಮ್ಮ ಆಂಟಿ. ಅವರು ಈ ಮಾಲ್ಟ್ ಪುಡಿನ ಯಾರಿಗೋಸ್ಕರ ಕಳಿಸಿದ್ದಾರೆ ಅಂದರೆ ಅವ್ರ ತಂಗಿಗೋಸ್ಕರ.
ಬೆಳಗ್ಗೆನೆ ಎದ್ದು ಕುಡೀರಿ ಅಂತ. ಅವರು ಈ ಜಾಯಮಾನದಲ್ಲಿ ಕಾಫಿನ ಬಿಟ್ಟು ಬೇರೆ ಕುಡಿಯಲ್ಲ. ಸೊ ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ. ಯಾಕಂದರೆ ಮುಂಚೆ ನಮ್ಮ ಹಸ್ಬೆಂಡ್ಗೆಲ್ಲ ಮಾಡ್ಕೊಡ್ತಿದ್ನಲ್ಲ, ಅವನು ನಾನೇ ಮನೇಲಿ ಮಾಡಿ ಕುಡ್ದು ಅಭ್ಯಾಸ ಅವನಿಗೆ. ಅದಕ್ಕೆ ಅವ್ನು ಮೊನ್ನೆ ಅವನೇ ಕೇಳ್ದ, ಮಮ್ಮಿ ರಾಗಿ ಮಾಲ್ಟ್ ಮಾಡಿಕೊಡು, ನಂಗೆ ಕುಡಿಬೇಕು ಅನಿಸ್ತಿದೆ ಅಂತ. ಸೊ ಹಂಗಾಗಿ 5 ಇತ್ತಲ್ವ, 5 ಮಾಡಿಕೊಟ್ಟೆ. ಸೊ ತುಂಬ ಇಷ್ಟಪಟ್ಟ ಗೈಸ್ ಅವನು. ಅಂದರೆ ನಮ್ಮ ಆಂಟಿ ಬರೀ ಡ್ರೈ ಫ್ರೂಟ್ಸು ಮತ್ತು ಇದು ಏನಪ್ಪ ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ದಾರೆ. ಬಾದಾಮಿ, ಪಿಸ್ತಾ ಪ್ರತಿಯೊಂದು ಹಾಕಿ ಮಾಡಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಅವನಿಗೆ ಹೆವಿ ಹೀಟ್ ಆಗಿದೆ ದೊಡ್ಡವನಿಗೆ. ಹಂಗಾಗ್ಬಿಟ್ಟು ಅದ್ರ ಜೊತೆಗೆ ನಾನು ಏನಂತಾರೆ ಬಾರ್ಲಿನ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ನಮ್ಮ ಆಂಟಿಗೆ ಮೊನ್ನೆ ಕಾಲ್ ಮಾಡಿದಾಗ ಹೇಳಿದೆ, ಈ ಸತಿ ಬರೋವಾಗ ಇನ್ನೊಂದು ಸ್ವಲ್ಪ ಪುಡಿ ಕೊಟ್ಬಿಡಿ ಆಂಟಿ ನನ್ನ ಮಗನಿಗೋಸ್ಕರ ಮಾಡಿದಾಗ ಎಲ್ಲನೂ. ಯಾಕಂದರೆ ಅವ್ನು ಇಷ್ಟಪಟ್ಟು ಕುಡಿತಿದ್ದಾನೆ, ಅವ್ನು ಡ್ರಮ್ಸಿಗೆಲ್ಲ ಹೋಗ್ತಾನೆ, ಅವ್ನು ಕ್ಯಾಲರೀಸ್ ಬೋನ್ ಆಗುತ್ತೆ, ತುಂಬ ಸಣ್ಣ ಇದ್ದಾನೆ ಅಂತ. ಅದಕ್ಕೆ ನಮ್ಮ ಆಂಟಿ ಅಂದರು, ಅವ್ನು ಕುಡಿಯೋದು ಹೆಚ್ಚ, ನಾನು ತಂದ್ಕೊಡೋದು ಹೆಚ್ಚ ಅಂತ. ಸೊ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಇದೆ, ಮಾಡ್ಕೋಬೇಕಾದ್ರೆ ನಾನೇ ಟ್ರೈ ಮಾಡಬೇಕು. ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಬಾರ್ಲಿನ ಇವಾಗ ಪುಡಿ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಘಮ ಸ್ಮೆಲ್ ಸಕ್ಕತ್ತಾಗಿದೆ. ಇವಾಗ ಈ ಹಿಟ್ಟಿನ ಜೊತೆಗೆ ಈ ಬಾರ್ಲಿ ಮಿಲ್ಲಲ್ಲಿ ಹಾಕ್ಸಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ, ಬಟ್ ಇದರಲ್ಲಿ ಜಾಸ್ತಿ ಆಗೋದಿಲ್ಲ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡಿ ಪುಡಿ ಮಾಡಿದ್ದೀನಿ. ಈ ಥರ ಮಿಕ್ಕುತ್ತಲ್ವಾ, ಬಾರ್ಲಿ ಅಂದರೆ ಈ ಥರ ಬರುತ್ತೆ, ಗೊತ್ತಿರುತ್ತೆ ಅನಿಸುತ್ತೆ. ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ ಇದೇ ಬಾರ್ಲಿ. ಸೊ ನೋಡಿ, ಇನ್ನೂ ಇಷ್ಟು ಉಳಿದಿದೆ. ನನಗೆ ಎಕ್ಸ್ಪೆಷಲಿ ನನ್ನ ದೊಡ್ಡ ಮಗ ಏನಾದರೂ ಇಷ್ಟಪಟ್ಬಿಟ್ಟ ಅಂದರೆ ಅದರಷ್ಟು ಖುಷಿ ವಿಷಯ ಬೇರೆ ಏನೂ ಇಲ್ಲ. ಯಾಕಂದರೆ ತಿನ್ನೋ ವಿಷಯದಲ್ಲಾಗಿರಲಿ, ಏನಾದರೂ ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಅವ್ನು ಕೇಳ್ಬಿಟ್ಟ ಅಂದರೆ ಅದು ನಿಜವಾಗ್ಲೂ ಎಲ್ಲೂ ಸಿಕ್ಕಿಲ್ಲ ಅಂದರೂ ಹುಡುಕಿ ಆದರೂ ತಂದುಬಿಡ್ತೀನಿ. ಅಷ್ಟೊಂದು ಖುಷಿ ಆಗ್ಬಿಡುತ್ತೆ ನನಗೆ. ಯಾಕಂದರೆ ಅವನೇನೂ ತಿನ್ನೋದಿಲ್ಲ ಅಲ್ವಾ, ಹಂಗಾಗ್ಬಿಟ್ಟು. ಸೊ ಅವನು ಈ ಮಾಲ್ಟು ಖುಷಿಯಾಗಿ ಕುಡಿತಾನೆ, ಅದೊಂದು ನಂಗೆ ತುಂಬ ಇಷ್ಟ. ಮೊಸರು ಹಾಲು ಹಾಕಿ ಅದನ್ನು ಅವನಿಗೆ ಕೊಟ್ಬಿಟ್ರೆ ಮಾಲ್ಟಿಗೆ ಬೆಳಗ್ಗೆನೆ ಕುಡಿತಾನೆ ಇಷ್ಟಪಟ್ಟು. ಸೊ ಹಂಗಾಗ್ಬಿಟ್ಟು ಅವನಿಗೋಸ್ಕರ ನೋಡೋಣ, ಆಂಟಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಕೂಡ ಅವ್ನು ಕುಡಿತಾನೆ, ಡೈಲಿ ಕೊಡು, ನಾನು ಬೇಕಿದ್ರೆ ನಿನಗೆ ತಂದು ಕೊಡ್ತೀನಿ, ನಮಗೆ ಮಾಡಿರೋದೇ ಬೇಕಿದ್ರೆ ತಂದು ಕೊಟ್ಬಿಡ್ತೀನಿ ಅಂದರು. ಸೊ ಖುಷಿ ಆಯಿತು. ನೋಡೋಣ, ಅವನು ಇದು ಖಾಲಿ ಆಗೋಷ್ಟೊತ್ತಿಗೆ ಆದರೆ ನಾನೇ ಟ್ರೈ ಮಾಡ್ಕೊಳ್ಳೋಕ್ಕೆ. ಹಾಲಿನ ಪುಡಿಗೆ ಎಲ್ಲ ಡ್ರೈ ಫ್ರೂಟ್ಸು ತಂದು ಇಟ್ಟಿದ್ದೀನಿ, ಹಾಲು ಪೌಡ್ರ್ ಮಾಡಬೇಕು ಅಂತ. ನೋಡೋಣ, ಅದು ಮಾಡೋ ಬದಲು ಇದೇ ನನಗೆ ಇಷ್ಟ ಆಗ್ತಿದೆ, ಇದನ್ನ ಕುಡಿದ್ರೆ ಇದೇ ಬೆಸ್ಟ್ ಅಲ್ವಾ. ನೋಡಿ, ಇದು ಮಿಕ್ಕಿರೆಲ್ಲ ಉಡಿ ಈ ಥರ ರವೆ ಥರ ಇದೆ ನೋಡಿ. ಇದನ್ನು ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾರ್ಲಿ ತುಂಬಾ ತಂಪು, ಒಳ್ಳೆಯದು ಮೈಗೆ. ಹೆಣ್ಮಕ್ಳಿಗೂ ಅಷ್ಟೇ. ಏನು ಹೇಳ್ತಾರೆ, ಸುಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಎಕ್ಸೆಸ್ ಆಫ್ ಹೆವಿ ಹೀಟ್ ಎಲ್ಲ ಇರುತ್ತಲ್ವ, ಪ್ರಾಬ್ಲಮ್ಸ್ ಇರೋರೆಲ್ಲನೂ ಕೂಡ ಬಾರ್ಲಿ ಕ್ರಮೇಣ ಬಳಸ್ತಾ ಬಂದರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ. ಸೊ ಹೆಣ್ಮಕ್ಳು ಆದಷ್ಟು ಬಾರ್ಲಿನ ಕುಡಿಯೋಕ್ಕೆ, ಬಾರ್ಲಿ ಗಂಜಿ, ಬಾರ್ಲಿ ಪಾಯಸ ಮಾಡ್ಕೊಂಡು ಕುಡಿಬೋದು, ಉಪ್ಪು ಹಾಕ್ಕೊಂಡು, ಬೆಲ್ಲ ಹಾಕ್ಕೊಂಡು, ತುಂಬಾ ಮೈಗೆ ಒಳ್ಳೆಯದು. ಫೈನಲಿ ಫಿಶ್ ಕಬಾಬ್ ನೈಟ್ ಡಿನ್ನರ್ ಎಲ್ಲನೂ ಕೂಡ ಮುಗೀತು. ಹೇಳಿದ್ನೆಲ್ಲ ತೋರಿಸಿದ್ನಲ್ಲ ಫಿಶ್ ಕಬಾಬ್ ಎಲ್ಲ. ಸೊ ನೋಡಿ, ತಿಂದೆಲ್ಲ ಮುಗಿಸಿದ್ದೀವಿ. ಈಗ ಫುಲ್ ಕಿಚನ್ ಕ್ಲೀನ್ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ಸೋಮವಾರ ಅಲ್ವಾ ನಾಳೆ, ಫಿಶ್ ಅಂದಮೇಲೆ ಗೊತ್ತಿದ್ದೆ ಅಲ್ವಾ, ಸ್ಮೆಲ್ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ಹುಣಸೆಹಣ್ಣು ಎಲ್ಲನೂ ಕೂಡ ನೆನೆಸಿಟ್ಟಿದ್ದೀನಿ. ನಾನು ಎಷ್ಟೇ ವಿಮ್ಜಲ್ ಇದೆ, ಸೊ ನೋಡಿ ವಿಮ್ಜಲ್ ಯೂಸ್ ಮಾಡಿದ್ರೂ ಕೂಡ ಫಿಶ್ ಎಲ್ಲ ಮಾಡಿದಾಗ ನೋಡಿ ಈ ಥರ ಹುಣಸೆ ಹಣ್ಣಿನ ಲೆಮನ್ ಹಾಕ್ಕೋಬೋದು. ಸೊ ಎರಡನ್ನ ಕೂಡ ಯೂಸ್ ಮಾಡ್ತೀನಿ. ಲೆಮನ್ ಸ್ವಲ್ಪ ಇಟ್ಟಿದ್ದೀನಿ, ಹಾಗೆ ಹುಣಸೆ ಹಣ್ಣಿನ ರಸನ ಚೆನ್ನಾಗಿ ಕಿವುಚಿ ಅದರದ್ದು ಪಲ್ಪ್ ಗೊಜ್ಜನ್ನ ತಗೊಂಡು ವಿಮ್ಜಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಲೆಮನ್ ಒಂದು ಹಾಫ್ ಲೆಮನ್ ಹಾಕ್ಕೊಂಡು
ಪಾತ್ರೆನ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ನಿಮಗೆ ಸ್ಮೆಲ್ ಅನಿಸಲ್ಲ. 2 ಟೈಮ್ಸ್ 3 ಟೈಮ್ಸ್ ಸ್ಮೆಲ್ ಮಾಡಿ ವಾಶ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಓಕೆ, ಮಂಡೆ ಆಗಿರೋ ಕಾರಣ ಬೆಳಗ್ಗೆಗೆ ಇವಾಗ ಇದನ್ನ ಮುಗಿಸ್ಬೇಕು. ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಸೊ ಫಿಶ್ ತಂದಾಗ ಅಮ್ಮ ಪಾತ್ರೆನ ಉಳಿಸೋದಿಲ್ಲ, ಬೇರೆ ಎಲ್ಲ ತೊಳೆದು ಇಟ್ಬಿಟ್ರೆ ಏನು ನಾವು ಫಿಶ್ನ ಯೂಸ್ ಮಾಡಿರ್ತೀವಿ ಅದನ್ನಷ್ಟೇ ವಾಶ್ ಮಾಡೋ ನೆಸೆಸಿಟಿ ಇರುತ್ತೆ. ಸೊ ಹೋಪ್ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ, ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.